ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನೀತಿ ಆಯೋಗದ ಸಭೆಯಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಸೊ ನೀತಿ ಆಯೋಗದ ಸಭೆ ಆದ ಬಳಿಕ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸೊ ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾರೆ. ಪ್ರಧಾನಿ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದಾರೆ ಸಿಎಂ ಡಿ ಕೆ ಶಿ ಅವರು. ಸೊ 2 ದಿನಗಳ ಕಾಲ ಡೆಲ್ಲಿ ಪ್ರವಾಸದಲ್ಲಿ ಇರ್ತಾರೆ. ಸೊ ಹಂಗಾಗಿ ಆ 2 ದಿನದ ಅವಧಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ಮಾತುಕತೆ ಆಗಬೇಕು. ಜೊತೆಗೆ ಮೋದಿಯವರನ್ನು ಕೂಡ ಮೀಟ್ ಆಗಿ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಪ್ರಧಾನಿ ಮೋದಿಯವರ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಅನ್ನೋದು ಕುತೂಹಲ ಇರುವಂಥದ್ದು. ಏನೆಲ್ಲ ಚರ್ಚೆ ಆಗ್ಬೋದು ಮೋದಿಯ ಜೊತೆ ಅಥವಾ ಮೋದಿಯ ಮುಂದೆ ರಾಜ್ಯದ ವಿಚಾರವಾಗಿ ಏನು ಬೇಡಿಕೆ ಇಡಬಹುದು ಅನ್ನೋದು. ಮೊದಲಿನಿಂದಲೂ ಕೂಡ ಕರ್ನಾಟಕ ಕೇಂದ್ರ ಸರ್ಕಾರ ಅಂತ ಬಂದಾಗ ಒಂಥರ ಧೋರಣೆ ಇದೆ, ತಾರತಮ್ಯ ಇದೆ ಅನ್ನೋವಂಥ ಚರ್ಚೆ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ಈಗ ರಾಜ್ಯದ ಸಿಎಂ ಬದಲಾಗಿದ್ದಾರೆ, ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು. ಯಾಕಂದರೆ ಈ ನೀತಿ ಆಯೋಗದ ಸಭೆಯಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಭಾಗಿ ಆಗ್ತಾನೇ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ತಾರತಮ್ಯ ಇದೆ, ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಹೋಗ್ತಾನೆ ಇರಲಿಲ್ಲ. ಬಟ್ ಈ ಸಮಯದಲ್ಲಿ ಅಂದರೆ ಇಂಥ ಒಂದು ಮೀಟಿಂಗ್ ಅಥವಾ ಈ ಸಭೆ ಅಂತ ಬಂದಾಗ ಈ ಸಭೆಯಲ್ಲಿ ಹಾಜರಾಗಬೇಕು. ಈ ಸಭೆಯಲ್ಲಿ ಇಡೀ ದೇಶದ ಬೇರೆ ಬೇರೆ ರಾಜ್ಯದ ಎಲ್ಲ CMಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಉದ್ದೇಶ ಕಾರಣ ಏನು ಅಂತ ಹೇಳಿದ್ರೆ ಆಯಾ ರಾಜ್ಯದ ಸಮಸ್ಯೆಗಳು ಕೇಂದ್ರ ಸರ್ಕಾರ ಮುಂದೆ ಒಂದು ಮನವಿ ಮಾಡೋದಕ್ಕೆ, ಅನುದಾನವನ್ನು ಪಡೆಯೋದಕ್ಕೆ, ಅಭಿವೃದ್ಧಿಯ ವಿಚಾರವಾಗಿ ಮಾತುಕತೆ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದು.